ನಮಸ್ಕಾರ. ನಿಸರ್ಗದಲ್ಲಿ ಬದುಕುಳಿಯೋದೇ ಒಂದು ದೊಡ್ಡ ಹೋರಾಟ ಅಲ್ವಾ? ಅದ್ರಲ್ಲೂ ಈ ಕಡ್ಡಿಹುಳು ಮತ್ತು ಎಲೆಹುಳುಗಳ ವೇಷಮರೆಸಿಕೊಳ್ಳುವ ಕಲೆ ಇದೆಯಲ್ಲ, ಅದು ಅಂತಿಂಥದ್ದಲ್ಲ. ಬನ್ನಿ, ಪ್ರಕೃತಿಯ ಈ ಅತ್ಯದ್ಭುತ ಮಾಯಾವಿಗಳ ರಹಸ್ಯಗಳೇನು ಅಂತ ಈ ಬರಹದ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ. ಒಮ್ಮೆ ಯೋಚಿಸಿ, ಯಾವುದೇ ಕನ್ನಡಿ ಇಲ್ಲದೆ ತಾನು ಥೇಟ್ ಒಂದು ಎಲೆಯಂತೆ ಅಥವಾ ಕಡ್ಡಿಯಂತೆ ಕಾಣಿಸ್ತೀನಿ ಅಂತ ಸಣ್ಣ ಹುಳುವಿಗೆ ಹೇಗೆ ಗೊತ್ತಾಗುತ್ತೆ? ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರ ಬರಹದಿಂದ ಆಯ್ದುಕೊಂಡಿರುವ ಈ ಅದ್ಭುತ ತಾತ್ವಿಕ ಪ್ರಶ್ನೆ ಪ್ರಾಣಿಗಳ ಸ್ವಯಂ ಅರಿವಿನ ಬಗ್ಗೆ ನಾವಂದುಕೊಂಡಿರುವುದನ್ನೆಲ್ಲ ಬುಡಮೇಲು ಮಾಡುತ್ತದೆ. ಮೂಲಪಠ್ಯದಲ್ಲಿ ಲೇಖಕರು ಈ ನಿಗೂಢತೆಯನ್ನ ಬಹಳ ಸೊಗಸಾಗಿ ಬಿಡಿಸಿಟ್ಟಿದ್ದಾರೆ. ಈ ಕೀಟಗಳಿಗೆ ಮನುಷ್ಯರಂತೆ ಯೋಚಿಸುವ ಶಕ್ತಿಯಾಗಲಿ ಅಥವಾ ನಾನ್ ಹೇಗಿದ್ದೀನಿ ಅಂತ ಕನ್ನಡಿ ನೋಡ್ಕೊಳ್ಳುವ ಅವಕಾಶವಾಗಲಿ ಖಂಡಿತ ಇಲ್ಲ. ಆದರೂ ಶತ್ರುಗಳ ಕಣ್ಣಿಗೆ ಮಣ್ಣೆರಚಲು ಅವು ಒಣಗಿದ ಕಡ್ಡಿಗಳಂತೆ, ಹಸಿರು ಎಲೆಗಳಂತೆ ತಮ್ಮನ್ನ ತಾವು ಅಷ್ಟು ನಿಖರವಾಗಿ ಹೇಗೆ ಬದಲಾಯಿಸ್ಕೊಳ್ತವೆ? ಈ ವಿಸ್ಮಯದ ಹಿಂದಿರೋ ರಹಸ್ಯವಾದ್ರೂ ಏನು? ಇದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಇದು ಆ ಕೀಟಗಳು ಪ್ರಜ್ಞಾಪೂರ್ವಕವಾಗಿ, ಅಂದರೆ ತಮಗೆ ತಾವೇ ಬೇಕು ಅಂತ ಮಾಡಿಕೊಂಡಿರುವ ಆಯ್ಕೆಯಲ್ಲ. ಬದಲಾಗಿ ಚಾರ್ಲ್ಸ್ ಡಾರ್ವಿನ್ ಅವರ ನೈಸರ್ಗಿಕ ಆಯ್ಕೆ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ತತ್ವದ ಕಠಿಣ ನಿಯಮ. ಪ್ರಕೃತಿಯಲ್ಲಿ ಯಾರು ಪರಿಸರಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತಾರೋ ಅವರು ಮಾತ್ರ ಬದುಕುಳಿಯುತ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದೇನೋ ರಾತ್ರೋರಾತ್ರಿಯಾದ ಮ್ಯಾಜಿಕ್ ಅಲ್ಲ, ಲಕ್ಷಾಂತರ ವರ್ಷಗಳಿಂದ ಹಂತ ಹಂತವಾಗಿ ನಡೆದುಕೊಂಡು ಬಂದಿರುವ ಪ್ರಕ್ರಿಯೆ. ಪ್ರಾಚೀನ ಕಾಡುಗಳಲ್ಲಿ ಯಾವ ಕೀಟಗಳು ಪರಿಸರಕ್ಕೆ ಹೊಂದಿಕೊಳ್ಳದೆ ಎದ್ದು ಕಾಣ್ತಿದ್ದವೋ ಅವುಗಳನ್ನ ಪಕ್ಷಿಗಳು ಸುಲಭವಾಗಿ ಬೇಟೆಯಾಡಿ ತಿನ್ಬಿಡ್ತಿದ್ವು. ಹೀಗಾಗಿ ಕೇವಲ ನೈಸರ್ಗಿಕವಾಗಿ ಎಲೆಕಡ್ಡಿಯಂತೆ ಕಾಣುವ ಕೀಟಗಳು ಮಾತ್ರವೇ ಬದುಕುಳಿದು ತಮ್ಮ ಸಂತತಿಯನ್ನ ಮುಂದುವರಿಸಿದ್ವು. ಈ ಬರಹದಲ್ಲಿ ಉಲ್ಲೇಖಿಸಿರುವ ಒಂದು 80 ವರ್ಷಗಳ ಹಳೆಯ ಪ್ರಯೋಗ ಇದನ್ನ ಬಹಳಷ್ಟು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತದೆ. ಹಸಿರು ಗಿಡಗಳ ಮೇಲೆ ಕೆಲವು ಕಂದು ಬಣ್ಣದ ಕೀಟಗಳನ್ನು ಬಿಟ್ಟಾಗ ಪಕ್ಷಿಗಳು ಅವುಗಳನ್ನ ಕ್ಷಣಾರ್ಧದಲ್ಲಿ ಗುರ್ತಿಸಿ ತಿಂದುವು. ಆದ್ರೆ ಅದೇ ಹಸಿರು ಸಸ್ಯಗಳ ಮೇಲಿದ್ದ ಹಸಿರು ಕೀಟಗಳು ಸೇಫ್ ಆಗಿ ಬದುಕುಳಿದುವು. ಅಂದ್ರೆ ತಾವಿರುವ ಜಾಗಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸಿಕೊಳ್ಳೋದು ಇವುಗಳ ಪಾಲಿಗೆ ಅಕ್ಷರಶಃ ಜೀವನ್ಮರಣದ ಪ್ರಶ್ನೆ. ಎಷ್ಟರ ಮಟ್ಟಿಗೆ ಅಂದರೆ ತಾನು ಇರುವ ಪರಿಸರ ಬಿಟ್ಟು ಸ್ವಲ್ಪ ಯಾಮಾರಿದ್ರೂ ಅಥವಾ ಬೇರೆ ಬಣ್ಣದ ಎಲೆ ಮೇಲೆ ಕೂತ್ರೂ ಆ ಕೀಟದ ಪ್ರಾಣಕ್ಕೆ ಕುತ್ತು ಬರಬಹುದು. ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದ್ರೆ ಬದುಕುಳಿಯುವ ಈ ನಾಟಕ ಕೇವಲ ದೊಡ್ಡ ಕೀಟಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಅವುಗಳ ಮೊಟ್ಟೆಗಳಿಗೂ ಅನ್ವಯಿಸುತ್ತೆ. ಪ್ರಕೃತಿಯ ವಿನ್ಯಾಸ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ಇಲ್ಲೊಂದು ಅದ್ಭುತ ಉದಾಹರಣೆ ನೋಡಿ. ಆಪ್ಲೋಪಸ್ ಮೈರಿ ಅನ್ನೋ ಜಾತಿಯ ಕಡ್ಡಿಹುಳುವಿನ ಮೊಟ್ಟೆಗರು ಅವು ವಾಸಿಸುವ ಸುರಿನಾಮ್ ಮರಿಟೀಮಾ ಗಿಡದ ಬೀಜಗಳಂತೆಯೇ ಅಚ್ಚಚ್ಚು ನಿಖರವಾಗಿ ಕಾಣುತ್ತವೆ. ಹಸಿದು ಬರುವ ಪರಭಕ್ಷಕಗಳನ್ನ ಸಂಪೂರ್ಣವಾಗಿ ಯಾಮಾರಿಸುವ ಈ ತಂತ್ರ ನಿಜಕ್ಕೂ ಬೆರಗು ಹುಟ್ಟಿಸುತ್ತದೆ. ಬೀಜಕ್ಕೂ ಮೊಟ್ಟೆಗೂ ವ್ಯತ್ಯಾಸವೇ ಗೊತ್ತಾಗದಂತೆ ವೇಷಮರೆಸಿಕೊಳ್ಳುವ ಇವುಗಳ ಬುದ್ಧಿಮತ್ತೆ ಅದ್ಭುತ ಅಲ್ವಾ? ಆದರೆ ಬರೀ ಕಡ್ಡಿ ಅಥವಾ ಎಲೆಯಂತೆ ಕಾಣುವುದಷ್ಟೇ ಇವುಗಳ ರಕ್ಷಣಾ ತಂತ್ರ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು. ಅದು ಕೇವಲ ಮೊದಲ ಹೆಜ್ಜೆ ಅಷ್ಟೇ. ಒಮ್ಮೆ ಶತ್ರುಗಳು ಇವುಗಳನ್ನ ಹೇಗೋ ಗುರುತಿಸ್ಬಿಟ್ರೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಕೆ ಇವುಗಳ ಬಳಿ ಬೇರೆದೇ ಆದ ಕೆಲವು ಅಸಾಧಾರಣ ಶಕ್ತಿಗಳಿವೆ. ಆ ಸೀಕ್ರೆಟ್ ವೆಪನ್ಸ್ ಯಾವುದು ಅಂತ ನೋಡೋಣ. ಕೆಲವು ಪ್ರಭೇದದ ಕಡ್ಡಿಹುಳುಗಳು ಗೋಸುಂಬೆಯಂತೆ ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳನ್ನ ಬಳಸಿ ತಮ್ಮ ಬಣ್ಣವನ್ನ ವೇಗವಾಗಿ ಬದಲಾಯಿಸಿಬಿಡ್ತವೆ. ಇನ್ನು ಕೆಲವು ಜಾತಿಯ ಕಡ್ಡಿಹುಳುಗಳ ಎದೆಯ ಭಾಗದಲ್ಲಿ ವಿಶೇಷ ಗ್ರಂಥಿಗಳಿರ್ತವೆ. ಶತ್ರುಗಳು ಹತ್ತಿರ ಬಂದ ತಕ್ಷಣ ಅವು ತಡೆಯಲಾಗದಷ್ಟು ಕೆಟ್ಟ ವಾಸನೆಯುಳ್ಳ ವಿಷವನ್ನ ಸಿಂಪಡಿಸಿ ದಾಳಿಕೋರರನ್ನ ಓಡಿಸುತ್ತವೆ. ಇದನ್ನೆಲ್ಲ ಮೀರಿಸುವಂತಹ ಒಂದು ದೊಡ್ಡ ಸೂಪರ್ ಪವರ್ ಇವುಗಳಿಗಿದೆ. ಅದೇ ಆಟೋಟಮಿ ಅಥವಾ ಸ್ವಾಂಗಚ್ಛೇದ. ಅಕಸ್ಮಾತಾಗಿ ಯಾವುದಾದ್ರೂ ಪಕ್ಷಿ ಅಥವಾ ಹಲ್ಲಿಯ ಬಾಯಿಗೆ ಸಿಕ್ಕಿಬಿದ್ದು ಇನ್ನೇನು ಸತ್ತೇ ಹೋದೆ ಅನ್ನೋ ಪರಿಸ್ಥಿತಿ ಬಂದಾಗ ಈ ಕೀಟಗಳು ಉದ್ದೇಶಪೂರ್ವಕವಾಗಿ ತಮ್ಮ ಕಾಲನ್ನ ತಾವೇ ಕತ್ತರಿಸಿಕೊಂಡು ಉಳಿದ ಕಾಲುಗಳ ಸಹಾಯದಿಂದ ಅಲ್ಲಿಂದ ಎಸ್ಕೇಪ್ ಆಗ್ತವೆ. ಪ್ರಾಣ ಉಳಿಸ್ಕೊಳ್ಳೋಕೆ ಎಂಥ ತ್ಯಾಗ ಅಲ್ವಾ? ಆದರೆ ಪ್ರಾಣ ಉಳಿಸಿಕೊಳ್ಳುವ ಈ ತ್ಯಾಗಕ್ಕೆ ಒಂದು ಬೆಲೆ ತರಲೇಬೇಕಲ್ವೇ? ಕಳೆದುಕೊಂಡ ಆ ಕಾಲು ಸ್ವಲ್ಪ ಸಮಯದ ನಂತರ ಮತ್ತೆ ಬೆಳೆಯುತ್ತದೆಯಾದರೂ ಹೊಸದಾಗಿ ಬೆಳೆದ ಕಾಲು ಮೊದಲಿನದಕ್ಕಿಂತ ಕೊಂಚ ಗಿಡ್ಡವಾಗಿರುತ್ತದೆ. ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಉಂಗುರ ಅಥವಾ ರಿಂಗ್ ಕಡಿಮೆ ಇರುತ್ತದೆ. ಒಮ್ಮೆ ಕಾಣುವ ಕಡ್ಡಿ ಹುಳುಗಳಿಗೆ 1-2 ಕಾಲುಗಳು ಗಿಡ್ಡವಿದ್ದರೆ ಅದು ಖಂಡಿತ ಹೊಸದಾಗಿ ಹುಟ್ಟಿದ ಕಾಲು ಅಂತ ಸುಲಭವಾಗಿ ಹೇಳಬಹುದು.
ಇನ್ನು ಈ ಎಲೆಹುಳುಗಳ ವಿಚಾರಕ್ಕೆ ಬಂದ್ರೆ ಇವು ಮಾಯಾಜಾಲದ ಪರಾಕಾಷ್ಠೆ. ಇವುಗಳ ದೇಹ ಬರೀ ಚಪ್ಪಟೆಯಾಗಿರುವುದಷ್ಟೇ ಅಲ್ಲ, ಎಲೆಯ ಮಧ್ಯದಲ್ಲಿರುವ ದಿಂಡು, ಅದರಿಂದ ಹರಿಯುವ ಸಣ್ಣ ಸಣ್ಣ ನಾಳುಗಳು, ಅಷ್ಟೇ ಯಾಕೆ ಕಜ್ಜಿ ಹಿಡಿದು ಹಾಳಾಗಿರುವ ಎಲೆಯಂತೆಯೇ ಕಾಣುವ ಕಂದು ಬಣ್ಣದ ಕಲೆಗಳನ್ನು ಕೂಡ ಹೊಂದಿದ್ದು ನೋಡಲು ಅಪ್ಪಟ ಎಲೆಯಂತೆಯೇ ಕಾಣುತ್ತವೆ. ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರೂ ಈ ಅದ್ಭುತ ಜೀವಿಗಳು ಈಗೀಗ ಅಪರೂಪವಾಗುತ್ತಿವೆ ಅಂತ ಮೂಲಪಠ್ಯ ಎಚ್ಚರಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣ ಇವುಗಳ ಸಂತಾನೋತ್ಪತ್ತಿ ಸಾಮರ್ಥ್ಯ ತುಂಬಾ ಕಡಿಮೆ ಇರುವುದು. ಅದರ ಜೊತೆಗೆ ಅವುಗಳು ವಾಸಿಸುವ ಪರಿಸರದ ನಾಶ ಮತ್ತು ನಾವಿಂದು ವಿಪರೀತವಾಗಿ ಬಳಸುತ್ತಿರುವ ಕೀಟನಾಶಕಗಳು ಇವುಗಳ ಸಂಖ್ಯೆ ಕುಸಿಯಲು ಪ್ರಮುಖ ಕಾರಣವಾಗಿರಬಹುದು. ಕೊನೆಯದಾಗಿ, ತೇಜಸ್ವಿಯವರ ಬರಹ ನಮ್ಮನ್ನೊಂದು ಕಾಡುವ ಪ್ರಚೋದನಾತ್ಮಕ ಪ್ರಶ್ನೆಯೊಂದಿಗೆ ಬಿಡ್ತದೆ. ಈ ಕೀಟಗಳ ಸಂತತಿ ನಿಜವಾಗಿಯೂ ನಾಶವಾಗುತ್ತಿದೆಯೇ, ಅಥವಾ ನಮ್ಮ ಕಣ್ಣಿಗೆ ಕಾಣದಂತೆ ಅಡಗಿಕೊಳ್ಳುವ ಕಲೆಯನ್ನ ಅವು ಇನ್ನಷ್ಟು ಪರ್ಫೆಕ್ಟ್ ಆಗಿ ಕರಗತ ಮಾಡ್ಕೊಂಡಿದಿವೆ? ನಿಸರ್ಗದ ಈ ಮಾಯಾವಿಗಳ ಬಗ್ಗೆ ಯೋಚಿಸಿದಷ್ಟು ಆಶ್ಚರ್ಯ ಆಗುತ್ತಲ್ವಾ? ಮುಂದಿನ ಬಾರಿ ಇನ್ನಷ್ಟು ವಿಸ್ಮಯಗಳೊಂದಿಗೆ ಸಿಗೋಣ.